ಭಾರತದ ಮಾಜಿ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತ್ಯೋತ್ಸವ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿ ರಂಜಿತ್ ಕುಮಾರ್ ಮೂಲಿಮನಿಯವರನ್ನ ನೇಮಕ ಮಾಡಲಾಯಿತು. ಮೊದಲಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿಗೆ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮತ್ತು ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ನಗರದ ಗುಲ್ಲಬವಾಡಿ ಸಮುದಾಯದ ಭವನದಲ್ಲಿ ಏರ್ಪಡಿಸಲಾಗಿದ್ದ ಸಮುದಾಯದ ಸಭೆಯಲ್ಲಿ ಸಮಾಜದ ಹಿರಿಯರು, ಯುವ ಮುಖಂಡರು ಒಮ್ಮತದಿಂದ ರಂಜಿತ್ ಮೂಲಿಮನಿ ಅವರನ್ನ ಏಪ್ರಿಲ್ 5ರಂದು ಭಾರತದ ಮಾಜಿ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತ್ಯೋತ್ಸವದ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಮುಖಂಡರು, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನ ಕಲಬುರಗಿಯಲ್ಲಿ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದ್ದು, ರಂಜಿತ್ ಮೂಲಿಮನಿ ಅವರನ್ನ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದರು. ಇಂದು ಈ ದೇಶದ ಉಪ ಪ್ರಧಾನಮಂತ್ರಿ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೆಯ ಜಯಂತ್ಯೋತ್ಸವದ ಸಮಿತಿಯ ಒಂದು ಆಯ್ಕೆಯನ್ನು ಎಲ್ಲ ಕಲಬುರಗಿ ಜಿಲ್ಲೆಯ ಎಲ್ಲ ಕೋರ್ ಕಮಿಟಿ ಹಾಗೂ ಎಲ್ಲ ಸಮಾಜದ ಎಲ್ಲ ಯುವಕರು, ಎಲ್ಲ ಕುಲಬಾಂಧವರ ಒಂದು ನೇತೃತ್ವದಲ್ಲಿ ಈ ಒಂದು ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರನ್ನಾಗಿ ನಮ್ಮ ರಂಜಿತ್ ಮೂಲಿಮನಿ ಅವರಿಗೆ ಆಯ್ಕೆ ಮಾಡಲಾಗಿದೆ. ಎಲ್ಲರ ಒಂದು ಒಮ್ಮತದಿಂದ ಆಯ್ಕೆ ಮಾಡಲಾಗಿದೆ. ಬರುವಂಥ ಈ ಜಯಂತಿಯಲ್ಲಿ ನಾವೆಲ್ಲರೂ ಕೂಡ ಒಕ್ಕೂಟದಿಂದ ಎಲ್ಲರೂ ಒಂದಾಗಿ ಈ ಜಯಂತ್ಯೋತ್ಸವನ ಅತಿ ಅದ್ಧೂರಿಯಾಗಿ ಮಾಡಬೇಕಂತೇಳಿ ಎಲ್ಲ ನನ್ನ ಕಲಬುರಗಿ ಜಿಲ್ಲೆಯ ಎಲ್ಲ ಕುಲಬಾಂಧವರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ 118 ಜಯಂತಿ ಅಂತ ಗುಲ್ಬರ್ಗ ಜಿಲ್ಲಾ ಜಯಂತ್ಯೋತ್ಸವ ಅಂತ ಇವತ್ತು ಬಹಳಷ್ಟು ಸುದೀರ್ಘ ಕಾಲವಾಗಿ ಚರ್ಚೆ ಆಗಿ ಯುವ ಹುಡುಗ ಮತ್ತು ಒಳ್ಳೆಯ ಒಂದು ಅಭಿರುಚಿ ಇರುವಂಥ ಸಾಮಾಜಿಕ ಚಿಂತನೆ ಮಾಡುವಂಥ ರಂಜಿತ್ ಮೂಲಿಮನಿಯವರಿಗೆ ಎಲ್ಲ ಸರ್ವಸಮ್ಮತಿಯ ವತಿಯಿಂದ ಇವತ್ತು ಅವರಿಗೆ ಆಯ್ಕೆ ಮಾಡಾಗಿದೆ. ಮತ್ತು ಅವರು ಸಂಘಟ ನಮ್ಮ ಪ್ರಹ್ಲಾದ್ ಹಡ್ಗಿಲ್ಕರ್ ಅವರು ಮತ್ತು ಉಮೇಶ್ ಮಾಳ್ಗೆ ಅವರು ಮತ್ತು ಗಣೇಶ್ ಕಟ್ಟಿಮನವರು ಇನ್ನಿತರ ಎಲ್ಲರ ಒಕ್ಕಟ್ಟಿನಿಂದ ಒಮ್ಮತದಿಂದ ಅವರಿಗೆಲ್ಲ ಜಿಲ್ಲಾ ಸಮಿತಿ ಮತ್ತು ಜಿಲ್ಲಾ ಕೋರ್ ಕಮಿಟಿಯವರ ಒಮ್ಮತದಿಂದ ಅವರಿಗೆ ಆರಿಸಿದೆ. ಮುಂದಿನ ದಿನಗಳಲ್ಲಿ ಎಲ್ಲರನ್ನ ಒಗ್ಗೂಡಿಸಿ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ತಾಲೂಕದಲ್ಲಿ ಇಲ್ಲಿ ನಗರದ ಎಲ್ಲ ಓಣಿಯಲ್ಲಿ ಅವರು ಹೋಗಿ ಎಲ್ಲರನ್ನ ಸಮಾಜ ಪ್ರಮುಖರ ಯುವಕರನ್ನ ಒಗ್ಗಡಿಸಿ ಒಂದು ವಿಶೇಷವಾದ ಜಯಂತಿಯನ್ನು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಎಲ್ಲ ಕಮಿಟಿಗೆ ಇದ್ದ ಕಾರಣ ಅವ್ರ ಮೇಲೆ ಭರವಸೆ ಇಟ್ಟು ಎಲ್ಲರೂ ಮಾಡಿದ್ದೀವಿ. ಅದನ್ನು ನಂಬಿಕೆ ಉಳಿಸ್ಕೊಂಡು ಒಳ್ಳೆ ರೀತಿ ಕಾರ್ಯಕ್ರಮ ಮಾಡ್ತಾ ಅಂತ ಅವ್ರಿಗೆ ಹಾರೈಸಿ ಇವತ್ತಿನ ಈ ಜಯಂತಿ ಸಮಿತಿಗೆ ಎಲ್ಲ ಗುಲ್ಬರ್ಗ ನಗರದ ಎಲ್ಲ ಸಮುದಾಯದ ಪಡೆಗೆ ನಾವು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಇವತ್ತಿನ ದಿವಸ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತಿ ಉತ್ಸವದು ಏನು ಪ್ರತಿ ವರ್ಷ ಏನು ಪ್ರಕ್ರಿಯೆ ಮಾಡ್ತೇವೆ ನಾವು ಎಲ್ಲರಿಗೆ ಸಮಾಜ ಎಲ್ಲ ಯುವಕರು, ಹಿರಿಯರು, ಮುಖಂಡರು, ಕೋರ್ ಕಮಿಟಿಯವರು ಎಲ್ಲ ಒಗ್ಗೂಡಿಸಿ ಒಂದು ಸಣ್ಣ ಪ್ರಮಾಣದ ಒಂದು ಫಂಕ್ಷನ್ ಥರ ಮಾಡಿ ಅಲ್ಲಿ ಆಯ್ಕೆ ಪ್ರಕ್ರಿಯೆಯನ್ನು ಮಾಡ್ತೀವಿ. ಇವತ್ತೇನಪ್ಪ ಅಂದ್ರೆ ಗುಲ್ಲಬಡಿಯಲ್ಲಿ ಸಮುದಾಯ ಭವನದಲ್ಲಿ ಒಂದು ಸುಮಾರು 400-500 ಜನರ ಸಮ್ಮುಖದಲ್ಲಿ ಇವತ್ತು ರಂಜಿತ್ ಮೂಲಿಮನಿ ಅವರಿಗೆ ಅಧ್ಯಕ್ಷಂತೆ ಆಯ್ಕೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಪ್ರಹ್ಲಾದ್ ಹಡ್ಗಿಲ್ ಅವರು ಕಾರ್ಯಾಧ್ಯಕ್ಷ ಆಗಿ ಆಯ್ಕೆ ಮಾಡಿದ್ದೀವಿ. ಅದೇ ರೀತಿ ಉಮೇಶ್ ಮಾಳ್ಗೆ ಅವರಿಗೆ ಪ್ರಚಾರ ಸಮಿತಿ ಅಧ್ಯಕ್ಷವಾಗಿ ಆಯ್ಕೆ ಮಾಡಿದ್ದೀವಿ. ಗಣೇಶ್ ಕಟ್ಟಿಮನಿಗೆ ಉಪಾಧ್ಯಕ್ಷ ಅಂತ ಆಯ್ಕೆ ಮಾಡಿದ್ದೀವಿ. ಯಾಕಂದ್ರೆ ಒಂದು ಯುವ ಉತ್ಸಾಹಿಯನ್ನು ರಂಜಿತ್ ಮೂಲಿಮನಿ ಆ ಒಂದುಗೋಸ್ಕರ ಇವತ್ತು ಸಮಾಜ ಸಮ್ಮತದಿಂದ, ಅದೇ ರೀತಿ ಮತ್ತು ಹಿರಿಯರು ಕೋರ್ ಕಮಿಟಿಯಿಂದ ಅತಿ ವಿಜೃಂಭಣೆ ಬಹುಮತದಿಂದ ಆಯ್ಕೆ ಮಾಡಿದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾರ್ಯಕ್ರಮ ವಿಜೃಂಭಣೆಯಲ್ಲಿ ಮಾಡ್ತಾನಂತಕ್ಕಂಥದ್ದು ಒಂದು ವಿಶ್ವಾಸ ಇಟ್ಟು ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತ್ಯೋತ್ಸವ ಇವತ್ತಿನ ದಿನ ಗುಲ್ಲಾಬಡಿ ಸಮುದಾಯ ಭವನದಲ್ಲಿ ಸಭೆ ಕರೆದು ಆ ಸಭೆಯಲ್ಲಿ ನಮ್ಮ ಹಿರಿಯ ನಾಯಕರು ಮತ್ತು ಯುವ ನಾಯಕರು ಮತ್ತು ಸಮಾಜದ ಎಲ್ಲ ಬಡಾವಣೆಗೆ ಬಂದಂಥ ಯುವಕರು ಸೇರಿಕೊಂಡು ಇವತ್ತು ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ರಂಜಿತ್ ಮೂಲಿಮನಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಅದೇ ಥರ ಕಾರ್ಯಾಧ್ಯಕ್ಷರಾಗಿ ಪ್ರಹ್ಲಾದ್ ಹಡ್ಗಿಲ್ಕರ್ ಅವರು, ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಉಮೇಶ್ ಮಾಳ್ಗೆ ಅವರು ಮತ್ತು ಉಪಾಧ್ಯಕ್ಷರಾಗಿ ಗಣೇಶ್ ಕಟ್ಟಿಮನಿಯವರು ಇವರೆಲ್ಲರೂ ಒಂದು ಸರ್ವಮತದಿಂದ ಆಯ್ಕೆ ಮಾಡಿದ್ದೀವಿ. ಮುಂದಿನ ಏಪ್ರಿಲ್ 5ರಂದು ನಡೀತಕ್ಕಂಥ ಒಂದು ಜಯಂತ್ಯೋತ್ಸವ ಈ ಎಲ್ಲ ಏನು ಆಯ್ಕೆ ಮಾಡಿದ್ದೀವಿ ಅವರೆಲ್ಲ ಯುವಕರನ್ನು ಕೂಡಿ ಅತಿ ವಿಜೃಂಭಣೆಯಿಂದ
ಆಚರಿಸಬೇಕು ಮತ್ತು ಯುವಕರು ಮತ್ತು ಹಿರಿಯರ ಮಾರ್ಗದರ್ಶನ ಪಡೆದುಕೊಂಡು ಈ ಜಯಂತ್ಯೋತ್ಸವ ಕಾರ್ಯಕ್ರಮ ಅತಿ ಹೆಚ್ಚಿನ ವಿಜೃಂಭಣೆಯನ್ನು ನೆರವೇರಿಸಲಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಹಿರಿಯರು ಮತ್ತು ನಾವೆಲ್ಲರೂ ಕೂಡಿ ಅತಿ ವಿಜೃಂಭಣೆ ಆಚರಿಸೋಣ ಅಂತಕ್ಕಂಥದ್ದು ಹೇಳೋದ್ರ ಮುಖಾಂತರ ನಮ್ಮೆಲ್ಲ ಹಿರಿಯರಿಗೂ ಮತ್ತು ಸಭೆಯಲ್ಲಿ ಬಂದು ಆಗಮಿಸಿದಂಥ ಎಲ್ಲ ಯುವಕರಿಗೂ ಎಲ್ಲ ಬಡವಣೆ ಯುವಕರಿಗೂ ಅಭಿನಂದನೆಗಳು ಹೇಳೋದ್ರ ಮುಖಾಂತರ ನಾವು ಇವತ್ತು ಮುಂದಿನ ಏಪ್ರಿಲ್ 5ರಂದು ಒಳ್ಳೆಯ ಕಾರ್ಯಕ್ರಮ ಕೊಡೋಣ ಅಂತಕ್ಕಂಥದ್ದು ಕೂಡ ಮತ್ತು ಜಿಲ್ಲಾ ಸಮಿತಿ ಏನು ಆಯ್ಕೆ ಆಗ್ಯಾರ ಅವ್ರಿಗೆ ಕೂಡ ಹಿರಿಯರು ಮತ್ತು ಯುವಕರ ಮಾರ್ಗದರ್ಶನ ಪಡೆದುಕೊಂಡು ಒಂದು ಜಯಂತ್ಯೋತ್ಸವ ಅಚ್ಚುಕಟ್ಟು ನೆರವೇರಿಸಲಿ ಅಂತಕ್ಕಂಥದ್ದು ಹೇಳೋದ್ರ ಮುಖಾಂತರ ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥದ್ದು ಹೇಳಿ ನಾನು ಮಾತಿಗೆ ವಿರಾಮ ನೀಡುತ್ತೇನೆ. ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನರಾವರ 118ನೇ ಜಯಂತ್ಯೋತ್ಸವದ ಅಂಗವಾಗಿ ಇಂದು ಗುಲ್ಲಾಬಡಿ ನಗರದ ಬಡಾವಣೆಯಲ್ಲಿ ಒಂದು ಮೀಟಿಂಗನ್ನು ಇಟ್ಕೊಂಡಿದ್ದು ಈ ಒಂದು ಅಧ್ಯಕ್ಷರ ಪ್ರಕ್ರಿಯೆ ನಡೆಯೋಕ್ಕೋಸ್ಕರ ಆ ಅಧ್ಯಕ್ಷರದಲ್ಲಿ ನಮ್ಮ ಸಮುದಾಯದ ಕೋರ್ ಕಮಿಟಿಯ ಸದಸ್ಯರುಗಳಾದ ಹಿರಿಯರ ಮುಖಂಡರುಗಳಾದ ಅವರ ಒಂದು ಎಲ್ಲರ ಪ್ರೇಕ್ಷಕರ ಮೇರೆಗೆ ಎಲ್ಲರೂ ಅವರೊಂದು ಇವರಿಗೆ ಮಾಡಬೇಕು ಅಭಿಪ್ರಾಯದ ಮೇರೆಗೆ ಇವರಿಗೆ ಮಾಡಬೇಕು ರಂಜಿತ್ ಮೂಲಿಮನವರಿಗೆ ಒಂದು ಆ್ಯಕ್ಟಿವ್ ಆಗಿದ್ದಾರೆ ಚಟುವಟಿಕೆದಲ್ಲಿದ್ದಾರೆ ಅಂತ ತಿಳ್ಕೊಂಡು ಅವ್ರಿಗೆ ಮಾಡಿದ್ದಾರೆ. ಇದೇ ರೀತಿ ಏಪ್ರಿಲ್ 5ರಂದು ಇದೇ ಥರ ಅತಿ ವಿಜೃಂಭಣೆಯಿಂದ ಲಾಸ್ಟ್ ಟೈಮ್ ಏನಾಗಿತ್ತು ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಮ್ಮಿಂದ ಕೇಳ್ಕೊಳ್ತೀವಿ. ಹಸಿರು ಕ್ರಾಂತಿ ಹರಿಕಾರ ಭಾರತ ದೇಶದ ಮಾಜಿ ಉಪ ಪ್ರಧಾನಮಂತ್ರಿ ಡಾಕ್ಟರ್ ಬಾಬು ಜಗಜೀವನರಾಮರ 118ನೇ ಜಯಂತ್ಯೋತ್ಸವ ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯ ಎಲ್ಲ ಹಿರಿಯ ಸಮಾಜ ಮಾದಿಗರು ಯುವಕರು ಬುದ್ಧಿವಂತರು ಎಲ್ಲ ಸೇರಿ ಇವತ್ತು ರಂಜಿತ್ ಮೂಲಿಮನಿ ಅವರಿಗೆ ಅಧ್ಯಕ್ಷರನ್ನಾಗಿ ನೇಮಿಸಿ ಕಾರ್ಯಾಧ್ಯಕ್ಷರಾಗಿ ಪ್ರಹ್ಲಾದ್ ಹಡಗಿಲ್ಕರ್ ಅವರಿಗೆ ಮತ್ತು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಉಮೇಶ್ ಮಾಳಿಗೆ ಅವರಿಗೆ ಆಯ್ಕೆ ಮಾಡಲಾಗಿದ್ದು ಈ ಬಾರಿ ಎಲ್ಲ ವರ್ಷಗಳಿಗಿಂತ ಅತಿ ವಿಜೃಂಭಣೆಯಿಂದ ಆಚರಿಸ್ತೀವಿ ಅಂತೇಳಿ ಈ ಮೂಲಕ ಹೇಳ್ತೀವಿ. ಎಲ್ಲರಿಗೆ ಶುಭಾಶಯಗಳು, ಧನ್ಯವಾದಗಳು. ಮಾಜಿ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನರಾವ್ ಅವರ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಇವತ್ತಿನ ದಿನ ನಮ್ಮ ಯುವಕ ಆಗಿರ್ತಕ್ಕಂಥ ರಂಜಿತ್ ಮೂಲಿಮನಿ ಅವರಿಗೆ ಅಧ್ಯಕ್ಷ ಆಗಿದ್ದಕ್ಕೆ ಅಭಿನಂದನೆಗಳು ಹಾಗೂ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಉಮೇಶ್ ಮಾಳಿಗೆ ಅವರು, ಕಾರ್ಯಾಧ್ಯಕ್ಷರಾಗಿ ನಮ್ಮ ಪ್ರಹ್ಲಾದ್ ಹಡಗಿಲ್ಕರ್ ಅವರು, ಉಪಾಧ್ಯಕ್ಷರಾಗಿ ನಮ್ಮ ಗಣೇಶ್ ಕಟ್ಟಿಮನಿಯವರು ಆಯ್ಕೆ ಆಗಿದ್ದಾರೆ. ಮುಂದಿನ ಏಪ್ರಿಲ್ 5ನೇ ತಾರೀಕು ಜಯಂತಿ ಇರೋ ಕಾರಣ ಎಲ್ಲ ನಮ್ಮ ಇದು ಕಮಿಟಿ ಸೇರಿ ಒಂದು ಒಳ್ಳೆ ವಿಜೃಂಭಣೆಯಿಂದ ಜಯಂತಿಯನ್ನು ಆಚರಣೆ ಮಾಡಬೇಕಂತ ಅವರಲ್ಲಿ ಮನವಿ ಮಾಡ್ತೀವಿ. ಇವತ್ತು ಬಾಬು ಜಗಜೀವನರಾಮ 118 ಜಯಂತಿ ಏಪ್ರಿಲ್ 5ನೇ ತಾರೀಕು ವಿಜೃಂಭಣೆಯಿಂದ ಇವತ್ತೇನು ಆಯ್ಕೆ ಆಗ್ಯದ ಏನು ಮೂಲಿಮನಿ ಏನೋ ಜಿಲ್ಲಾ ಸಮಿತಿಯ ಆಯ್ಕೆಯಾಗಿ ಅಧ್ಯಕ್ಷ ಆಗಿದ್ದಾರೆ ಮತ್ತು ಕಾರ್ಯಾಧ್ಯಕ್ಷದ ಪ್ರಹ್ಲಾದ್ ಹಡಗಿಲ್ಕರ್ ಮತ್ತು ಅದ್ರ ಜೊತೆಯಲ್ಲಿ ಮತ್ತು ನಮ್ಮ ಉಮೇಶ್ ಮಾಳಿಗೆ ಅವರು ಪ್ರಚಾರ ಸಮಿತಿಯವರು ಆಯ್ಕೆ ಆಗಿದ್ದಾರೆ. ಇವರು ಮೂಲಿಮನಿಯವರು ಇವತ್ತು ಏನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಇವತ್ತೇನು ವಿಜೃಂಭಣೆ ಏಪ್ರಿಲ್ 5ನೇ ತಾರೀಕು ನಮ್ಮ ಸಮಾಜ ಜಯಂತಿ ವಿಜೃಂಭಣೆಯಿಂದ ಮಾಡ್ತೀನಂತ ಹೇಳಿದ್ದಾರೆ ಸಮಾಜಕ್ಕೆ. ಅದು ಮುಂದೆ ತೊಗೊಂಡು ಎಲ್ಲ ಸಮಾಜಕ್ಕೆ ಕಾಣಿಸಬೇಕು ಅಂತ ಕೇಸಿ ಮೂಲಿಮನಿಯವರು ಮಾಡ್ತೀನಿ ಅಂತ ಕೇಸಿ ಭರವಸೆ ಕೊಟ್ಟಿದ್ದಾರೆ. ಅದು ಎಲ್ಲರಿಗೆ ಎಲ್ಲ ಸಮಾಜಕ್ಕೆ ಕಾಣಿಸಬೇಕು ವಿಜೃಂಭಣೆಯಿಂದ ಆಗಬೇಕು ನಮ್ಮ ಸಮಾಜ. ಯಾಕಂದ್ರೆ ನಮ್ಮ ಸಮಾಜ ತಳಗಿ ಉಳಿದಿದೆ, ಇದು ಎತ್ತಿ ಇಡಬೇಕಂತ ಮೂಲಿಮನಿಯವರಿಗೆ ನಾವು ದಯವಿಟ್ಟು ವಿನಂತಿ ಮಾಡ್ತೀನಿ. ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮಾಜ ಏನಪ್ಪ ಅಂದ್ರೆ ಎದುರಿ ಕಾರಣಕ್ಕೆ ನಮ್ಮ ಸಮಾಜದವರು ಭಾರಿ ಮಾಡಿದಾರಪ್ಪ ಅಂತ ರಂಜಿತ್ ಮೂಲಿಮನಿಯವರು ಭಾರಿ ಮಾಡಿದಾರೆ ಜಯಂತಿ ಅಂತ ಕೇಸಿ ಎಲ್ಲರಿಗೂ ಹುಮ್ಮಸ್ಸಲಿದು ಉಲ್ಲಾಸ ಆಗಬೇಕಂತ ನನ್ನ ಜಯಂತಿ ವಿಜೃಂಭಣೆ ಅಂತ ಹೇಳುತ್ತಾ ಇವತ್ತು ಈ ಸಂದರ್ಭದಲ್ಲಿ ಹಸಿರು ಕ್ರಾಂತಿ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ 118ನೇ ಜಯಂತ್ಯೋತ್ಸವ ಸಮಿತಿಯ ಒಂದು ಪೂರ್ವಭಾವಿ ಸಭೆ ಗುಲ್ಲಾಬಡಿ ಭವನದಲ್ಲಿ ಆಯ್ಕೆ ಮಾಡಿತ್ತು. ಇಡೀ ನಮ್ಮ ಕಲಬುರಗಿ ಮಾದಿಗ ಸಮಾಜದ ಹಿರಿಯ ಮುಖಂಡರು, ಯುವ ಹೋರಾಟಗಾರರು ಮತ್ತು ಎಲ್ಲ ನಮ್ಮ ಕೋರ್ ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ಶ್ಯಾಮ್ ನಾಟಿಕರಣ್ಣವರು, ಲಿಂಗರಾಜ್ ತಾರ್ಪಲಣ್ಣವರು, ನಿಕಟಪೂರ್ವ ಅಧ್ಯಕ್ಷರಾದ ರಮೇಶ್ ವಾಡೇಕರ್ ಅವರು, ರಾಜು ವಾಡೇಕರಣ್ಣವರು, ಬಾಬುಣ್ಣ ಸುಂಟಣ, ನಮ್ಮ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ದರ್ಶನ್ ಕಲಗುರ್ತಿ ಅಣ್ಣವರು ಮತ್ತು ಅದೇ ರೀತಿಯಾಗಿ ಮಲ್ಲಪ್ಪ ಚಿಗ್ನೂರಾಗಿರೋದು, ನಾಗರಾಜ್ ಗುಣಗುರ್ತಿ ಅಣ್ಣವರು ಮತ್ತು ಮಲ್ಲು ಜಿಂಕೇರಿ ಅವರು, ರಾಜು ವಾಡೇಕರಣ್ಣವರು, ಇವರೊಂದು ನಮ್ಮ ಹಿರಿಯ ಮುಖಂಡರ ಒಂದು ಸಮ್ಮುಖದಲ್ಲಿ ಇವತ್ತು ನನ್ನ 118ನೇ ಜಯಂತ್ಯೋತ್ಸವ
ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರೆ ಇಡೀ ನಮ್ಮ ಮಾದಿಗ ಸಮಾಜಕ್ಕೆ ಮತ್ತು ನಮ್ಮ ಹಿರಿಯ ಮುಖಂಡರಿಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಮುಂಬರುವ ದಿನದಲ್ಲಿ ಏಪ್ರಿಲ್ 5ರಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಮತ್ತು ಅತಿ ಅದ್ಧೂರಿಯಾಗಿ ವಿಶೇಷವಾಗಿ ಒಂದು ಇಡೀ ಭಾರತ ದೇಶಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಒಂದೇ ಸಮುದಾಯಕ್ಕೆ ಸೀಮಿತ ಆಗಿಲ್ಲ. ಅವರು ಇಡೀ ದೇಶಕ್ಕೆ ಒಂದು ಹಸಿರು ಕ್ರಾಂತಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಅತಿ ಅದ್ಧೂರಿಯಾಗಿ ಮತ್ತು ವಿಶೇಷವಾಗಿ ಮಾಡೋದ್ರ ಮುಖಾಂತರ ಒಂದು ಕಲಬುರಗಿ ನಗರದಲ್ಲಿ ನಾವು ಹೇಳೋಕ್ಕೆ ಬಯಸ್ತೀನಿ. ಅದೇ ರೀತಿಯಾಗಿ ನಮ್ಮ ಸಮಾಜದ ಯುವ ಮುಖಂಡರಾಗಿರ್ತಕ್ಕಂಥ ಪ್ರಹ್ಲಾದ್ ಹಡ್ಗಿಲ್ಕರ್ ಅವರಿಗೆ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಇನ್ನೋರ್ವ ಯುವ ಹೋರಾಟಗಾರರಾಗಿರ್ತಕ್ಕಂಥ ಉಮೇಶ್ ಮಾಳಿಗೆ ಅಣ್ಣವರಿಗೆ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಗಣೇಶ್ ಕಟ್ಟಿಮನಿಯವರಿಗೆ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ. ಇವರ ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ನಾವು ವಿಶೇಷವಾಗಿ ಜಯಂತಿಯನ್ನು ಆಚರಣೆ ಮಾಡ್ತೀವಂತ ಈ ಮೂಲಕ ನಾನು ಹೇಳಲು ಬಯಸ್ತೀನಿ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಶ್ಯಾಮ್ ನಾಟೇಕರ್, ದಶರಥ್ ಕಲ್ಗುರ್ತಿ, ರಾಜು ವಾಡೇಕರ್, ರಮೇಶ್ ವಾಡೇಕರ್, ಲಿಂಗರಾಜ್ ತಾರ್ಫೈಲ್, ನಾಗರಾಜ್ ಗುಂಡ್ಗುರ್ತಿ ಸೇರಿದಂತೆ ಸಮಾಜದ ಅನೇಕ ಹಿರಿಯರು ಯುವ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.